ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ ಇದ್ದೀರಾ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂದ್ರೆ ಜಸ್ಟ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಜೊತೆಗೆ ಇವತ್ತು ಕೆಲವೊಂದಿಷ್ಟು ನಿಮಗೆ ಇನ್ಫಾರ್ಮೇಶನ್ ಅಪ್ಡೇಟ್ ಕೊಡ್ತೀನಿ. ಸೊ ಏನಪ್ಪಾ ಅಂತಂದ್ರೆ ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು, ಜೊತೆಗೆ ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಕ್ ಬರ್ತಾ ಇಲ್ಲ. ಸೊ ಅದು ಯಾವ ತರ ತುಂಬಬೇಕು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ. ಜೊತೆಗೆ ನಿಮ್ದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬುವಾಗ ಆಧಾರ್ ಕಾರ್ಡ್ ಫೆಚ್ ಆಗ್ತಾ ಇಲ್ಲ ಅಂದ್ರೆ ಅವ್ರು ಈ ವಿಡಿಯೋ ನೋಡಲೇಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಕ್ ಹೋದ್ರೆ ಯುವನಿಧಿ ಅಂತ ಸರ್ಚ್ ಮಾಡಿದ್ರೆ ಯುವನಿಧಿ ಅಂತ ತೋರಿಸ್ತಾನೆ ಇಲ್ಲ ಅಂದ್ರೆ ಅವರು ಕೂಡ ಈ ವಿಡಿಯೋ ನೋಡ್ಲೇಬೇಕು. ಸೊ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವ್ರು ವಿಡಿಯೋ ನೋಡಿ. ಮೊದಲು ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಯುವನಿಧಿ ಅಪ್ಡೇಟ್ ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಈ ಚಾನಲ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಹೋಗೋಣ. ಸೊ ಸ್ಕ್ರೀನ್ ಅಲ್ಲಿ ಹೋಗೋಣ. ನೀವು ಏನಪ್ಪಾ ಅಂದ್ರೆ ನೋಡ್ಕೋಬಹುದು ಯುವನಿಧಿ ಅಂತ ಆಲ್ರೆಡಿ ಲಾಗಿನ್ ಮಾಡಿದೀನಿ. ಸೊ ಇಲ್ಲಿ ಏನೋ ಈ ತರ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಮ್ಯಾನೇಜ್ ಪ್ರೊಫೈಲ್ ಅಂತ ಇದೆ. ಸೊ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಮೊದಲನೇದೇನಂದ್ರೆ ಸೊ ನಿಮಗೆ ಯುವನಿಧಿ ಅಂತ ಸರ್ಚ್ ಮಾಡಿದ್ರೆ ಬರ್ತಾನೆ ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ಸರ್ಚ್ ಬಾಕ್ಸ್ ಅಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿದ್ರೆ ಬರ್ತಾ ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜೊತೆಗೆ ಸೊ ಇಲ್ಲಿ ನೋಡ್ಕೊಳ್ಳಿ ಎಂಟರ್ ಫರ್ ಪೇಜ್ ಅಂತ ಇದೆ. ಎಂಟ್ರೀಸ್ ಫರ್ ಪೇಜ್ ಇಲ್ಲಿ 10 ಇದ್ದು ಏನಪ್ಪಾ ಅಂತಂದ್ರೆ 100 ಮಾಡ್ಕೊಳ್ಳಿ. ನಂತರ ನೀವು ಏನಪ್ಪಾ ಅಂದ್ರೆ ಯುವನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಯುವನಿಧಿ ಅಂತ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯುವ ಅಂತ ಹೊಡೆದ್ರೆ ಆಟೋಮೆಟಿಕ್ ಬಂದೇ ಬರ್ತಾರೆ, ನೋಡ್ಕೋಬಹುದು. ಸೊ ಸಬ್ಲಿಕೇಶನ್ ಒಂದ್ ವೇಳೆ ನಿಮ್ಗೆ ಯಾವ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ ಯುವನಿಧಿ ಅರ್ಜಿ ಸ್ಥಿತಿ. ಸೊ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಯಾವ ಮಂತ್ ಅಮೌಂಟ್ ಬಂದಿದೆ, ಯಾವ ಮಂತ್ ಅಮೌಂಟ್ ಬಂದಿಲ್ಲ, ಈ ತರ ಒಂದು ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸೊ ಸಬ್ಲಿಕೇಶನ್ ಫಾರ್ಮ್ ತುಂಬಾಕ್ ಬರ್ತಾ ಇಲ್ಲ ಅಂತ ಇದ್ರಿ. ಸೊ ಅವರು ಇದು ನೋಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ಸ್ ಇರೋದು ನೋಡ್ಕೊಳ್ಳಿ ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಬಹುದು. ಜೊತೆಗೆ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್. ಸೊ ಯಾರೆಲ್ಲ ಹೊಸ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ ಸೊ ಇದ್ರ ಮೇಲೆ ಥರ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯುವನಿಧಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇವಾಗ ಸಬ್ ಅಪ್ಲಿಕೇಶನ್ ಫಾರ್ಮ್ ತುಂಬಕ್ ಬರ್ತಾ ಇಲ್ಲ, ಸೊ ಅದ್ರ ಕಡೆ ಫೆಚ್ ಆಗ್ತಾ ಇಲ್ಲ ಅಂದ್ರೆ ನೋಡ್ಕೊಳ್ಳಿ. ಸೊ ಲೈವ್ ಆಗಿ ತೋರಿಸ್ತೀನಿ. ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ ಡೇಟ್ ಕೋಡ್ ನೋಡ್ಕೊಳ್ಳಿ 8/7/2026. ಸೊ 20:23 ಅಂದ್ರೆ 8 ಗಂಟೆ ಆಗಿ 23 ನಿಮಿಷ ಆಗಿದೆ. ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಕೋಬಹುದು. ಸೊ ಎರಡನೇ ಆಪ್ಷನ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೋಡ್ಕೊಳ್ಳಿ ಸೊ ಈ ತರ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ಯುವನಿಧಿ ಮಾಸಿಕ ನಿರ್ಧಕ ಸ್ವಯಂ ಘೋಷಣೆ ಅರ್ಜಿ ಅಂತ ಬರುತ್ತೆ. ಓಕೆ ಫ್ರೆಂಡ್ಸ್, ಅಂದ್ರೆ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇಂಗ್ಲಿಷ್ ಅಲ್ಲಿ. ಸೊ ಏನ್ ಮಾಡ್ಬೇಕು ಮೊದಲು ಸೊ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತಿದೆ. ಸೊ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ಸ್ ಮೇಲೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಕೋಬಹುದು ಇಲ್ಲಿ ಸೊ ಇಲ್ಲಿ ಆಧಾರ್ ನಂಬರ್. ಸೊ ನೀವು ಆಧಾರ್ ನಂಬರ್ ಹಾಕೋಬೇಕಾಗುತ್ತೆ. ಏನಪ್ಪ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಬಾಕ್ಸ್ ಬರುತ್ತೆ ನನ್ನ ಆಧಾರ್ ಅಂತ, ಇದ್ರ ಹತ್ರನೇ ಒಂದು ಬಾಕ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೊಂದು ರೈಟ್ ಮಾರ್ಕ್ ಬರುತ್ತೆ. ಜೊತೆಗೆ ಇಲ್ಲಿ OTP ಅಂತಿದೆ. ಸೊ OTP ಅದ್ರ ಹತ್ರ ಕೂಡ ಲೆಫ್ಟ್ ಸೈಡ್ ಏನಂದ್ರೆ ಒಂದು ಅಲ್ಲೊಂದು ಕೂಡ ಬಾಕ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಪಡೆಯರೆ ಅಂತಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ಜೊತೆಗೆ ಏನಪ್ಪಾ ಅಂತಂದ್ರೆ OTP ಪಡೆಯರೆ ಅಂತ ಬರುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಸೊ ಇಲ್ಲಿ OTP ಪಡೆಯರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ OTP SMS ಮೂಲಕ ಕಳಿಸಲಾಗಿದೆ, OTP ಸೆಂಡ್ ಸಕ್ಸಸ್ಫುಲ್ ಅಂತಿದೆ. ಸೊ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ OTP ಅಂತ ಒಂದು ಆಪ್ಷನ್ಸ್ ಇದೆ. OTP ಹಾಕಬೇಕಾಗುತ್ತೆ. ಸೊ ಯಾವ್ದು ನಂಬರ್ ರಿಜಿಸ್ಟ್ರೇಷನ್ ಇರುತ್ತೆ ಆಧಾರ್ ಕಾರ್ಡಿಗೆ ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ OTP ಮೇಲೆ ಏನಪ್ಪಾ ಅಂತಂದ್ರೆ ನೀವು ಸೊ OTP ಹಾಕಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಸೊ ನೋಡ್ಬೋದು ಆಧಾರ್ ಕಾರ್ಡ್ OTP ಹಾಕಿದ ತಕ್ಷಣ ಸೊ ಮತ್ತೆ ಈ ತರ ಒಂದು ಪೇಜ್ ಓಪನ್ ಆಗಿದೆ. ಸೊ ಈ ತರ ಒಂದು ಪೇಜ್ ಓಪನ್ ಆದ ತಕ್ಷಣ ನೋಡ್ಕೋಬಹುದು ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ ಇದ್ರ ಮೇಲೆ ಎರಡನೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೊ ಎಲ್ಲ ಪ್ರತಿಯೊಂದು ಕೂಡ ನಿಮ್ದು ಡೀಟೇಲ್ಸ್ ಬರುತ್ತೆ. ನೋಡ್ಕೋಬಹುದು ಇಲ್ಲಿ ನೇಮ್ ಆಸ್ ಪರ್ ಆಧಾರ್. ಸೊ ಆಧಾರ್ ನಲ್ಲಿರುವಂತೆ ನಿಮ್ದು ಹೆಸರು ಬರುತ್ತೆ ನೋಡ್ಕೋಬಹುದು. ಜೊತೆಗೆ ಯುವನಿಧಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಸೊ ಏನಪ್ಪಾ ಅಂದ್ರೆ ಸೊ ಯುವನಿಧಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದು ರೆಫರೆನ್ಸ್ ನಂಬರ್ ಅಂದ್ರೆ ನೋಡ್ಕೋಬಹುದು. ಸೊ ಅದು ಬರುತ್ತೆ. ಜೊತೆಗೆ ಪ್ರೊವಿಷನಲ್ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್. ಸೊ ನಿಮ್ದು ಯೂನಿವರ್ಸಿಟಿ ಮೇಲೆ ಹಾಕಿರ್ತಾರೆ ಅಂದ್ರೆ ಯಾರು ನಾರ್ಮಲ್ ಆಗಿ ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿರ್ತೀರ ಸೊ ಅವ್ರದ್ದು ಇಲ್ಲಪ್ಪ ಅಂತಂದ್ರೆ ಅದು ಯೂನಿವರ್ಸಿಟಿ ನಂಬರ್ ಬರುತ್ತೆ. ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸ್ವಯಂ ಘೋಷಣೆ ತಿಂಗಳು. ಸೊ ಯಾವ ಮಂತ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬ್ತಾ ಇದ್ದೀರಾ ಅದು ಕೂಡ ಇಲ್ಲೇ ಬರ್ತಾ ಇದೆ. ನೋಡ್ಕೊಳ್ಳಿ ಜುಲೈ 2026. ಸೊ ಈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬ್ತಾ ಇದೀವಿ. ಸೊ ಅದು ಇಲ್ಲಿ ಬಂದ್ಬಿಡುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಬರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಸೊ ನೋಡ್ಕೊಳ್ಳಿ ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇದೆ. ಸೊ ಇಲ್ಲೆಲ್ಲ ಪ್ರತಿಯೊಂದು ಇರುತ್ತೆ. ಸೊ ಓದ್ಕೊಂಡು ಇಲ್ಲಿ ಎಸ್ ಅಂತ ಹಾಕೋಬೇಕಾಗುತ್ತೆ. ಅಂದ್ರೆ ನೋ ಅಂತ ಹಾಕಿದ್ರೆ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಸೊ ಎಸ್ ಅಂತ ಹಾಕೊಳ್ಳಿ. ಸೊ ಎಸ್ ಅಂತ ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಹಾಕೋಬೇಕಾಗುತ್ತೆ. ಸೊ ಕ್ಯಾಪ್ಚರ್ ಹಾಕಿ ಏನ್ ಮಾಡ್ಬೇಕು ನೀವು ಏನಪ್ಪಾ ಅಂತಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ನಿಮಿಷ. ಸೊ ಇಲ್ಲಿ ಸಬ್ಮಿಟ್ ಇದೆ,
ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇನ್ನೊಂದು ಕನ್ಫರ್ಮೇಶನ್ ಪೇಜ್ ಬರುತ್ತೆ ನಿಮಗೆ. ಸೊ ಮೇಲೆ ನೋಡ್ಕೊಳ್ಳಿ, ನಿಮ್ದೆಲ್ಲ ಏನೆಲ್ಲ ತುಂಬಿದಾರ ಅದೆಲ್ಲ ಕೂಡ ಒಂದು ಡೀಟೇಲ್ಸ್ ನೋಡ್ಕೊಂಡು ಸೊ ಇಲ್ಲಿ ಸಬ್ಮಿಟ್ ಅದಿದೆ. ಒಂದ್ ವೇಳೆ ಕರೆಕ್ಟ್ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಇನ್ನೂ ಏನಾದ್ರೂ ತಪ್ಪು ಹಾಕಿದ್ರೆ ನೀವು ಎಡಿಟ್ ಅಂತ ಇದೆ, ಸೊ ಅದ್ರ ಮೇಲೆ ಅಪ್ಲಿಕೇಶನ್ ಹಾಕೋಬಹುದು. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕನ್ಫರ್ಮೇಶನ್ ಇಲ್ಲಿ ಅಕ್ನಾಲಜ್ಮೆಂಟ್ ಸ್ವೀಕೃತಿ ಅಂತ ಬರುತ್ತೆ. ಸೊ ಇಷ್ಟು ಯಾವ ಮಂತ್ ಅಮೌಂಟ್ ತುಂಬಿದಾರ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ್ರೆ ಅದು ಇಲ್ಲಿ ಬರುತ್ತೆ, ನೋಡ್ಕೋಬಹುದು ನೀವು ಪ್ರತಿಯೊಂದು ಕೂಡ. ಸೊ ನಿಮ್ ಹೆಸರು, ನಿಮ್ದು ರೆಫರೆನ್ಸ್ ನಂಬರು, ಮತ್ತೆ ಇವಾಗ ನೀವು ಒಂದು ತುಂಬಿತಕ್ಕಂಥ ರೆಫರೆನ್ಸ್ ನಂಬರು, ಸೊ ಯಾವ ಮಂತ್ ತುಂಬಿದಾರ, ಜೊತೆಗೆ ಯಾವ ಡೇಟ್ ಅಲ್ಲಿ ತುಂಬಿದಾರೆ ಪ್ರತಿಯೊಂದು ಕೂಡ ಒಂದು ಇನ್ಫಾರ್ಮೇಶನ್ ಬಂದಿರುತ್ತೆ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಒಂದು ಬಂದಿರುತ್ತೆ. ಸೊ ಪ್ರಿಂಟ್ ಮಾಡ್ಕೊಳ್ಳಿ ಅಥವಾ ಒಂದು PDF ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿ ಇದೆ. ಸೊ ಇನ್ನು ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಸೊ ಯಾರ್ದಾದ್ರು ಕಮೆಂಟ್ ಮಾಡಿ ಯಾವೇನು ಪ್ರಾಬ್ಲಮ್ ಬರ್ತಾ ಇದೆ, ಸೊ ಯಾವ ಮಂತ್ ಅಮೌಂಟ್ ಬಂದಿಲ್ಲ, ಯಾವ ಮಂತ್ ಅಮೌಂಟ್ ಬಂದಿದೆ, ಸೊ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಸಿಗೋಣ ಮುಂದಿನ ಹೋದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್.